ಯಾಕೆ ಆಫ್ ಮಾಡಿದ್ದು? ಏನ್ ಮಾಡ್ಸಿದ್ಯಮ್ಮ ತಾರ ನೀನು? ಜೂಂಬಾ ಡ್ಯಾನ್ಸ್ ಎಲ್ರು ಫಿಟ್ ಅಂಡ್ ಫೈನ್ ಆಗಿರ್ಲಿ ಅಂತ. ಈ ವಯಸ್ಸಲ್ಲಿ ದೇಹ ಆರೋಗ್ಯ ಮುಖ್ಯನೇ, ಆದ್ರೆ ಮನ್ಸು ನಿರ್ಮಲವಾಗಿರೋದು ಕೂಡ ಅಷ್ಟೇ ಮುಖ್ಯನೇ. ಮಾವುಂಗೆ ಅತ್ತೆಗೆ ಎಲ್ರಿಗೂ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದ್ ಅಭ್ಯಾಸ ಆಗಿದೆ. ಅದ್ ಅಭ್ಯಾಸ ಅಲ್ಲ ಅದ್ಕೆ, ದುರಭ್ಯಾಸ. ತಾರಾ, ಅವ್ರಿಗಾಗ್ತಿಲ್ಲ, ಬಲ್ವಂತ ಮಾಡ್ಬೇಡ. ಇಲ್ಲ ಅದ್ಕೆ, ಕೆಲವು ಸರಿ ಬಲ್ವಂತ ಮಾಡ್ಬೇಕು. ನೋ ಪೇನ್ ನೋ ಗೇನ್ ಅನ್ನೋದ್ ಕೇಳಿಲ್ವಾ? ಡ್ಯಾನ್ಸ್ ಮಾಡಿದ್ರೆ ಒಂದಿನ ಪೂರ್ತಿ ಆರೋಗ್ಯವಾಗಿರ್ಬೋದು ಅಲ್ವಾ ಅಮ್ಮ? ಕಣಮ್ಮ. ಆ ನಂಗ್ಲಿಗೆ ನಾವೆಲ್ಲ ಚೆನ್ನಾಗಿರೋದು ಇಷ್ಟ ಇಲ್ಲ. ಓಕೆ ಬ್ರೇಕ್ ಇರ್ಬಾರ್ದು, ಕಂಟಿನ್ಯೂ ಮಾಡೋಣ. ಚೆನ್ನಾಗಿ ಮಾತಾಡ್ತಾ ಇದ್ದೀವಿ ತಾನೆ, ಸ್ವಲ್ಪ ಇರಮ್ಮ. ಅರೆ, ಬ್ರೇಕ್ ಯಾಕೆ ಕೊಡ್ತೀರಾ ಅದ್ಕೆ? ಇದು ಬ್ರೇಕ್ಲೆಸ್ ಡ್ಯಾನ್ಸ್ ಆಗ್ಬೇಕು. ಮಮ್ಮಿ ಏನೋ ಮಮ್ಮಿ ನನಗ್ ಕೇಳಿಸ್ತಿದೆ, ಹೇಳೋ ಮನೋಜ. ಅಯ್ಯೋ, ಕಾಫಿ ಕುಡಿದ್ಬಿಟ್ಟು ಡ್ಯಾನ್ಸ್ ಮಾಡ್ಬೋದಲ್ಲ ಮಮ್ಮಿ? ಕುಡಿತಾನೆ ಮಾಡೋ. ಈ ಲೈಫೇ ಚೆನ್ನಾಗಿಲ್ಲಪ್ಪ. ಚೆಲ್ಲೋಗಲ್ವೇನೋ? ಈ ಕುಡಿದ್ಮೇಲೆ ಗಂಟ್ಲಿಗೆ ಹೊಟ್ಟೆ ಒಳಗೆ ಹೋಗೋದಕ್ಕೆ 1/4 ಗಂಟೆ ಬೇಕಲ್ಲಪ್ಪ. ಆದ್ರೆ ಆಗ್ಲಿ, ನನಗ್ ಕಾಫಿ ಕುಡಿಬೇಕು ಅನ್ಸ್ತಿದೆ. ನೋಡ್ದಮ್ಮ ತಾರ, ಈ ಮನೆಯವ್ರ ಬಗ್ಗೆ ನನಗ್ ಗೊತ್ತು, ನಿಮ್ ಬಗ್ಗೆ ನನಗ್ ಗೊತ್ತಾಗ್ತಿದೆ. ಅದ್ಕೆ ಎಲ್ಲಾರ್ಗೂ ಕೆಟ್ಟ ಅಭ್ಯಾಸ ಮಾಡ್ಸಿದೀರಾ. ಇವ್ರ ಆರೋಗ್ಯದ ಬಗ್ಗೆ ನಿಮಗ್ ಕಾಳಜಿನೇ ಇಲ್ಲ ಅನಿಸ್ತಿದೆ. ಮಾವಂಗೆ ಮಂಡಿ ನೋವು ಅನ್ನೋದ್ ಗೊತ್ತಿದೆ, ಅತ್ತೆಗೆ ತಲೆ ನೋವು ಅನ್ನೋದ್ ಗೊತ್ತಿದೆ, ರವಿ ಅನ್ನಂಗೆ ಗ್ಯಾಸ್ ಲೀಕು, ಮನೋಜ್ ಅನ್ನಂಗೆ ಸೊಂಟ ಕಳಕ್ ಅನ್ನತ್ತಂತೆ. ಅದು ಸೊಂಟ ಅಲ್ಲಮ್ಮ, ಮಂಡಿ. ಸೊಂಟ ಕಳಕ್ಕನಲ್ಲ, ಪಳುಕ್ ಅನ್ನತ್ತೆ. ಏನೋ ಒಂದು ಒಟ್ನಲ್ಲಿ ಇವ್ರಿಗೆಲ್ಲ ತಪ್ಪದಾರಿ ತೋರಿಸ್ತಿದೀರ ಅದ್ಕೆ ನೀವು. ಆಗ್ಲಿ ಬಿಡು ತಾಯಿ, ಬಂದದ್ದೆಲ್ಲ ಬರ್ಲಿ, ಗೋವಿಂದನ ದಯೆ ಇರ್ಲಿ. ಏನ್ ಮಾಡಿದ್ದು ಏನು ತಪ್ಪಿಲ್ಲ, ಆಕೆ ಈಕೆ ಮಾಡಿಸ್ತಿರೋದು ಏನು ತಪ್ಪಿಲ್ಲವಲ್ಲ ತಾಯಿ. ಭೂಮಿಗೆ ಬೇಸಿಗೆಗಾಲನೂ ಇರುತ್ತೆ, ಮಳೆಗಾಲನೂ ಇರುತ್ತೆ. ಆದ್ರೆ ಈ ಮನೇಲಿ ಯಾವಾಗ್ಲೂ ಮೀನಾ ಕಾಲನೇ ಇರಲ್ಲ. ಈಗ ತಾರಾ ಕಾಲ ಶುರುವಾಗಿದೆ. ಆಯ್ತತ್ತೆ, ನಿಮ್ಗೇನ್ ಇಷ್ಟನೋ ಹಾಗೆ ಮಾಡ್ಕೊಳ್. ಆಯ್ತಾಯ್ತು, ನಿನ್ ತೊಲಗು ಇಲ್ಲಿಂದ. ಸರಿ ಅತ್ತೆ. ಏಯ್, ನಿಂತ್ಕೊಳ್ಳೆ ನಂಗ್ಲಿ. ಅಮ್ಮ ತಾರಾ, ಹಮ್ಮ, ಇವತ್ತು ಒಂದಿನ ಕಾಫಿ ಕುಡ್ದು ಸುಧಾರ್ಸ್ಕೊಳ್ಳೋಣ. ನಾಳೆಯಿಂದ ಆಗ್ತಿಲ್ಲ ಅತ್ತೆ, ಬನ್ನಿ ಕಾಫಿ ಕುಡೀರಿ. ಅರೆ, ನಾನ್ ಹೇಳ್ತಾನೆ ಇದೀನಿ, ನೀವ್ ಅದನ್ನೇ ಮಾಡ್ತಿದ್ದೀರಲ್ಲ ಅದ್ಕೆ. ಅಮ್ಮ, ನೀವ್ ಡ್ಯಾನ್ಸ್ ಮಾಡ್ತಿರೋ ಇಲ್ವೋ? ಮಾಡೋಣ. ಅದ್ಕೆ ಇವತ್ ಒಂದಿನ ಸೂರ್ಯ ಅಣ್ಣಂಗೆ ಕೆಲ್ಸ ಇದೆ ಅಂತ ಬಿಟ್ಟಿದೀನಿ. ನಾಳೆಯಿಂದ ನೀವು ಮತ್ತೆ ಸೂರ್ಯ ಅಣ್ಣ ಇಬ್ರು ಜಾಯಿನ್ ಆಗ್ಬೇಕು, ಆಯ್ತಮ್ಮ? ಭೀಮಸೇನ ನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ. ಬೋಂಡವ ನಾನು ಹೇಗೆಯುವೆ ನೋಡು, ಬಾಡಿ ಹೋದ ಬಳ್ಳಿಯಿಂದ. ಈಗಾಗಲ್ಲ ವಾಪಸ್ ಬಂದ್ಬಿಟ್ಟಿದೆ. ಅಂದ್ರೆ ಕಾಪಿಗಳು ಯಾರು ಕುಡಿಯಲ್ವಂತ. ಕುಡಿಬಾರ್ದಂತ. ಎರಡೂನು. ಹೋಗ್ಲಿ, ನೀನ್ ಕುಡ್ದ? ನಂಗೇನ್ ಮಾಡಕ್ ಕೆಲ್ಸ ಇಲ್ವಾ? ನಿನಗೆ ಕೆಲ್ಸ ಇದೆ, ಕುಣಿಯಲ್ಲ. ಅವ್ರಿಗೆ ಕುಣಿಯೋದೇ ಕೆಲ್ಸ. ಪೂರ್ಣ ಅಂದ್ರೆ ಒಬ್ಬಟ್ಟು, ತಾರ ಅಂದ್ರೆ ಕಟ್ನಿಟ್ಟು ಅನಿಸ್ತಾ ಇದೆಯಾ? ಅಯ್ಯೋ, ಹುಡುಗಿ ಒಂದ್ ಕ್ಷಣ ಇದ್ದಂಗ ಇನ್ನೊಂದ್ ಕ್ಷಣ ಇರಲ್ಲ ರೀ. ಅದ್ ಯಾಕಾಗ ಆಡತ್ತೆ ಆ ಮಗು? ಸಕ್ಕರೆ ನೆರಳಿಗೆ ಸಿಕ್ಕಾಕೊಂಡಿದೆ ಆ ಮಗು. ಲೇ ಮೀನಾ, ಅವ್ರ ಯಾಕೆ ಹಿಂಗೆ, ಇವ್ರ ಯಾಕೆ ಹಂಗೆ, ಆಕಾಶ ಯಾಕೆ ಒಂದ್ ಕಡೆ ನೀಲಿ ಅದೇ, ಇನ್ನೊಂದ್ ಕಡೆ ಯಾಕೆ ಕಪ್ಪದೆ ಅಂತೆಲ್ಲ ಪ್ರಶ್ನೆ ಮಾಡಕ್ ಹೋಗ್ಬಾರ್ದು ಕಣೇಲಿ. ಅದಿದ್ದಂಗ ಅದಿರ್ಲಿ, ನಾವಿದ್ದಂಗ ನಾವಿರೋಣ. ಪ್ರಪಂಚ ನೆಟ್ಗೆ ಅದೇ, ನಾವು ಲೂಸ್ಗಳಾಗ್ಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ ಕಣೆ. ಆದ್ರೂ ಈ ಮಗು ಯಾಕೆ ಹೀಗೆಲ್ಲ ಆಡುತ್ತೆ ಅನ್ನೋ ತಿಳ್ಕೊಬೇಕು ರೀ. ಸಾಧ್ಯವಿಲ್ರ ಬಿನಾ, ಉಗುರು ಕಟ್ ಮಾಡೋದ್ರಿಂದ ಹಿಡಿದು ಉದುರೋಗಿರೋ ಕೂದಲನ್ನ ನಾಟಿ ಮಾಡೋದ್ರವರೆಗೂ ಮನುಷ್ಯ ಎಲ್ಲವನ್ನೂ ಕಂಡಿಡ್ದ. ಆದರೆ ಮನಸ್ಸು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋ ಕಲೆ ಒಂದನ್ನು ಬಿಟ್ಟು ಮಾಡ್ರನ್ ಯುಗ ಜಿಂದಾಬಾದ್. ನೋಡ, ಸೈಕಲ್ಲು ಬೈಸೈಕಲ್ ಆಯ್ತು, ಬೈಸೈಕಲ್ ಮೋಟರ್ ಸೈಕಲ್ ಆಯ್ತು. ಜೈ ಮಾರುತಿ 800 ಹೋಗಿ 2.1 ಟರ್ಬೋ ಇಂಜಿನ್ ಆಗೋಯ್ತು. ನಾನು ನೀನು ಮಾತ್ರನೇ ಪ್ರೀಮಿಯರ್ ಪದ್ಮಿನಿಗಳ ಓಡಾಡ್ಕೊಂಡು ಪ್ರಪಂಚ ಯಾಕೆ ನಮ್ಮಂಗಿಲ್ಲ ಅಂತ ಯೋಚನೆ ಮಾಡ್ಕೊಂಡಿರೋದು. ಲೇ ಮೀನಾ, ಹಂಗ ಮುಖ ಉದಿಸ್ಕೊಬೇಡ್ವೆ. ನೋಡ, ಇಲ್ಲಿ ಊರು ಕೇರಿ ಇರೋ ಜನರೆಲ್ಲ ಕೆರೆ ನೀರ್ಗಳಾಗ ಹೋಗಿದ್ದಾರೆ. ಮೇಲೆಲ್ಲ ತಿಳಿ, ಒಳಗೆಲ್ಲ ಕೆಸರು. ಇಳಿದು ಬುರುದೆ ಮೆತ್ತಿಸ್ಕೊಳ್ಳೋ ಬದಲು ನೋಡಿ ಆನಂದ ಪಟ್ಬಿಡೋಣ. ನೋಡ್ಲಿ, ಪೀಕಾಕಲ್ಲಿ ಮಿಕ್ಕಿದೆ, 2 ಕಪ್ಪು ನೀನ್ ಎತ್ಕೊಂಡು ಜುರ್ರು ಅಂತ ಹೇಳಿ, 2 ಕಪ್ ನಾನು ಎತ್ಕೊಂಡು ಜುರ್ರು ಅಂತ ಹೇಳ್ಕೊಂಡು ಕುಡಿತೀನಿ. ನಮ್ಮ ಬಾಲ್ಯದಾಗ ನೇತಾಕೊಂಡಿದ್ದು 4 ಕಪ್ಪು ಸಾಸೂರು ಅಂತ ಅನ್ಕೊಂಡು ಸುಮ್ನ ಬಿಡೋಣ. ಆಯ್ತು ಬಿಡಿ. ನಮಗೆ ಟ್ರಿಪ್ ಬಂದಿದೆ, ನಾವೇ ಹೊರಡ್ತೀವಿ. ನಾನು ಬರೋವರೆಗೂ ನೀನ್ ಈ ಮನೇಲಿ ಒಂಟಿ ಅಂತ ಗೊತ್ತು. ಹೆಂಗೋ ಆಂಡ್ರಾಯ್ಡ್ ಫೋನ್ ಇದೆ, ಕೊಡಿಲಿ, ಒಂದ್ 4 ಗೇಮ್ ಹಾಕೊಟ್ಬಿಡ್ತೀನಿ, ಆಟ ಆಡ್ಕೊಂಡ್ ಕೂತ್ಬಿಡು. ಹಾಗಿದ್ಬಿಟ್ರೆ ಮನೇಲಿ ಅಡ್ಗೆ ಯಾರು ಮಾಡ್ತಾರೆ? ಪಾಪ ಎಲ್ರು ಪಾಪ ಅಲ್ಲ ಕಣೆ, ನೀನೊಬ್ಳೆ ಪಾಪ. ತಿನ್ನಲ್ವೇ ಅವರು, ಸುಮ್ನೆ ಕಷ್ಟ ಪಡ್ತಾ ಇದೆಯಾ ನೀನು? ಏನಿಲ್ಲ ರೀ, ಎಲ್ರು ಪಾಪ ಡ್ಯಾನ್ಸ್ ಮಾಡಿ ಸುಸ್ತಾಗಿರ್ತಾರೆ. ಎಲ್ರಿಗೂ ಕಾಯಿ ಚಟ್ನಿ ಬೋಂಡ ಮಾಡಿರ್ತೀನಿ, ಬಂದ್ ತಿಂತಾರೆ. ಆಯ್ತವ್ವ, ನಿನ್ನ ನಂಬಿಕೆಗೆ ನಾನು ಏನೂ ನೇತಾಕಕ್ಕೂ ಬರೋದಿಲ್ಲ. ನಾನೇನು ಹೊರಡ್ತೀನಿ. ಆಮೇಲೆ ಶೆಡ್ ಹತ್ರ ಬಂದ್ ಫೋನ್ ಮಾಡಿ ನಿಮ್ಗೆ ಊಟ ತಂದ್ಕೊಡ್ತೀನಿ. ಹೊರಗಡೆ ತಿಂದ ಆರೋಗ್ಯನ ಹಾಳ್ ಮಾಡ್ಕೋಬೇಡಿ. ಬಾರಲ್ಲಿ ಎಣ್ಣೆ ಹೊಡೆದ ಹಾಳಾಗಲ್ಲ, ಬೀಡ ಅಂಗಡಿ ಹತ್ರ ದಮ್ ಹೊಡೆದ ಹಾಳಾಗಲ್ಲ. ತಳ್ಳೋ ಗಾಡಿನಲ್ಲಿ ತಿಳಿ ಸಾರನ್ನ ತಿಂದು ಆರೋಗ್ಯ ಹಾಳು ಮಾಡ್ಕೋತಾನೆ ಮನುಷ್ಯ. ಬುದ್ಧಿವಂತ ತಲೆಗಳಿಗೆ ಜಿಂದಾಬಾದ್. ಅಯ್ಯೋ, ಅದೆಸ್ಕೂಯ್ತೀಯೋ ನನ್ ಗಂಡ ನೀನು. ಊಟ ತಂದ್ಕೊಡ್ತೀನಿ ಅಷ್ಟೇ, ನುಂಗಿ.
ಅಟ್ಟು ಸೋಲ್ಬೇಕು ಬರುಮೆ. ಹ್ಮ್ ಲೇ ಬೇಜಾರಾಗಿರ್ಬೇಡ್ವೆ. ಸರಿ ಆಯ್ತು. ಇನ್ನು ನೋಡಿಸ್ಕೊಂಡೇ ಇದೆ ಮೂತಿ. ಲೇ ಕಿಳ್ಳಿ ಲೇ ಲೇ ವಿನಾ, ಹೆಂಗಸ್ರು ಹಿಂಗೆ ಸ್ಮೈಲ್ ಮಾಡ್ಬಿಟ್ರೆ ಗಂಡಸರು ಮೈಲಿಗಟ್ಲೆ ಪ್ರಯಾಣ ಮಾಡ್ಬೋದು ಕಣೆ. ಬೆಂಗಳೂರು ಸಿಟಿ ಜಿಂದಾಬಾದ್. ಬರುಮೆ ಈ ಕಡೆ ಕನ್ನೆ ಬೇಜಾರ್ ಮಾಡ್ತೈತೆ. ರೀ ಸುಮ್ನೆ ಹೋಗಿ. ಹೊರಬಿಡ್ತೀನಿ ಬಾರೆ. ಬಾರೆ. ಅಯ್ಯೋ ಬಟ್ಟೆ ಒಣಗಾಕ್ಬೇಕು. ಥ್ಯಾಂಕ್ಸ್ ಕಂದ. ಏನಿದು? ಮಾತಾಡಿದ್ರೆ ಮೀನಿಂಗ್ ಇರ್ಬೇಕಪ್ಪ. ಏನಿದು ಅಂತ ಅಂದ್ರೆ ನಾವ್ ಏನ್ ಅಂದ್ಕೋಬೇಕು ಮೀನಮ್ಮ? ಅಲ್ಲ ನೀವ್ ಕುಡಿತಾ ಇರೋದು? ಪುದೀನ ಜ್ಯೂಸು ಗೋಡಂಬಿ ದ್ರಾಕ್ಷಿ ಕೊಡ್ದಾಳೆ ಕಂದ. ಅಲ್ಲ ನಾನು ಎಲ್ರಿಗೂ ಇಡ್ಲಿ ವಡೆ ಮಾಡಿದ್ದೀನಿ. ವಡೆನ ಎಣ್ಣೆಲ್ ಮಾಡಿರೋದು. ವಡೆನ ಎಣ್ಣೆಲ್ ಮಾಡ್ದೆ ಕಾವೇರಿ ನೀರಲ್ಲಿ ಮಾಡಕ್ಕಾಗತ್ತೇನಮ್ಮ? ಮಮ್ಮಿ ಏನು ಇಡ್ಲಿ ವಡೆ ಕಾಯಿ ಚಟ್ನಿ ಬಿಸಿ ಸಾಂಬಾರು ಬಾ ಮಮ್ಮಿ ತಿನ್ನೋಣ. ನಡಿ ಬಡ್ಸು ಬಾ. ಆದ್ರೆ ನಾನು ಇದನ್ನೆಲ್ಲ ಮಾಡಿದ್ಯಾಕೆ? ಅಲ್ಲ ಇಷ್ಟೇ ಸಾಕಾ? ಸಾಕು. ಫ್ಯಾಟ್ ಬರ್ನ್ ಆಗ್ಬೇಕು ಅಂದ್ರೆ ಹೊಟ್ಟೆಗೆ ಅದನ್ನೆಲ್ಲ ತಿನ್ಬಾರ್ದು. ಹಾಗಲ್ಲ ತಾಯಿ, ಚೆನ್ನಾಗಿ ತಿನ್ನೋ ವಯಸ್ಸಿನಲ್ಲಿ ದುಡಿಮೆ ಅಂತ ಊರು ಎಲ್ಲ ಸುತ್ತ, ಜೊತೆಗೆ ಬಡತನ, ಈಗ BP ಶುಗರ್ ಹಾವಳಿ. ಈಗಲೂ ಬಾಯಿ ಕಂಟ್ರೋಲ್ ಮಾಡ್ಕೊಳಕ್ ಆಗತ್ತಕಂದ. ದೇವಸ್ಥಾನಕ್ ಹೋಗ್ ಬಂದ್ರೆ ಮನ್ಸಿಗೆ ಶಾಂತಿ ಸಿಗುತ್ತೆ ಅಪ್ಪ. ಒಂದ್ಸರಿ ಹಾಸ್ಪಿಟಲ್ಗೆ ಹೋಗ್ ಬರೋಣ ಬನ್ನಿ. ಆರೋಗ್ಯ ಎಷ್ಟ್ ಮುಖ್ಯ ಅನ್ನೋದು ಗೊತ್ತಾಗತ್ತೆ. ಆಯಸ್ ಇರೋವರ್ಗು ಮಾತ್ರ ಬದುಕಿರ್ತೀವಿ, ಅದ್ ನನ್ಗೂ ಗೊತ್ತು. ಆದ್ರೆ ಹೇಗ್ ಬದುಕಿರ್ತೀವಿ ಅನ್ನೋದ್ ತಾನೇ ಮುಖ್ಯ. ಆಸ್ಪತ್ರೆಯಲ್ಲಿ ಇರೋರ್ಗು ಇಡ್ಲಿ ಕೊಡ್ತಾರೆ ತರ ನೋಡಮ್ಮ. ಇದೆಲ್ಲ ಇಲ್ಲಿ ಯಾರಿಗೂ ಅಭ್ಯಾಸ ಇಲ್ಲ. ಅಲ್ಲ ಸಡನ್ ಆಗಿ ತಲೆ ಸುತ್ತ ಬಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ಬಾದಾಮಿ ಗೋಡಂಬಿ ಕೊಟ್ಟಿರೋದು. ಅದ್ಕೆ ಬ್ಯಾಲೆನ್ಸ್ ಡಯಟ್. ಇವ್ರಿಗೆ ಹಸ್ವಾಗೋದ್ರೊಳಗಡೆ ನಾನೇ ಊಟ ರೆಡಿ ಮಾಡ್ತೀನಿ. ನೀನ್ ಮಾಡೋದ್ ಬಿಡಮ್ಮ, ನಾನ್ ಮಾಡಿರೋದ್ ಏನ್ ಮಾಡ್ಲಿ? ಯೋ ವಿಷಕ್ಕೆ ಯಾರನ್ ಕೇಳಿ ಮಾಡಿದ್ರಿ ಅದನ್ನ? ತಪ್ಪಾಗ್ ತಿನ್ಕೋಬೇಡಿ. ಇಷ್ಟ ದಿನ ನೀವು ಮಾಡಿದೀರಾ, ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಇನ್ಮೇಲೆ ಸ್ವಲ್ಪ ಚೇಂಜಸ್ ಇರ್ಲಿ ಅಂತ ಅಷ್ಟೇ. ಅಮ್ಮ ನೀವೇನ್ ಹೇಳ್ತೀರಾ ಅಮ್ಮ? ಅಯ್ಯೋ ನನ್ ತಾಳಿ ಉಳ್ಸಿದ್ ತಾಯಿ ಕಣಮ್ಮ ನೀನು. ನೀನೇನೇ ಹೇಳಿದ್ರು ಅದಕ್ಕೆ ನಮ್ ಜೈಕಾರ ಇರುತ್ತೆ ಅಲ್ವೇನೋ ಮನೋಜ? ಲೈಫ್ ಚೆನ್ನಾಗಿರಪ್ಪ. ಉಪ್ಪು ಖಾರ ಬೇಡವಂತೆ ಜೈಕಾರ ಬೇಕಂತೆ. ಮಮ್ಮಿ ಆ ಮಮ್ಮಿ ಅಯ್ಯೋ ನಿನ್ ಸತ್ತೋಗ ಕೇಳಿಸಿದೆ ಹೇಳೋ. ನನಗೆ ಈ ಜ್ಯೂಸು ಗೋಬಂಡಿ ಸಾಲಲ್ಲ. ಗೋಬಂಡಿ ಅಲ್ವಾ ಅದು, ಗೋಡಂಬಿ. ಅಯ್ಯೋ ಹಸ್ಬಿಗೆ ನಾಲ್ಗೆಲ್ಲ ಸುಸ್ತಾಗ್ಬಿಟ್ಟಿದೆ. ಮಮ್ಮಿ ನನಗೆ ಇಡ್ಲಿ ವಡೆ ಬೇಕು ಮಮ್ಮಿ. ನಾಕ್ ತಿನ್ಕೊಂಡ್ ಹೋಗ್ಬೇಕಂದ ಸರಿನಾ? ನಾಲ್ಕು ಒಂದು 44 ಮಮ್ಮಿ. ಓ ಮನೋಜ, ನೀವ್ ಹೀಗೆಲ್ಲ ಮಾಡೋ ಹಾಗಿದ್ರೆ ನಾನ್ ಈ ಮನೇಲಿ ಇನ್ನೇನು ಹೇಳೋದೇ ಇಲ್ಲ. ನಿಮ್ ಎಲ್ಲಾರು ಒಳ್ಳೇದಕ್ ತಾನೇ ನಾನು ಹೇಳ್ತಿರೋದು. ಕರೆಕ್ಟು. ಏ ಮನೋಜ, ಏನ್ ಮಮ್ಮಿ? ತಿಂಡಿ ಗಿಂಡಿ ಎಲ್ಲ ತಿನ್ನೋ ಹಾಗಿಲ್ಲ. ಇಷ್ಟೇ ಒಂದ್ ಹೊತ್ತಿನ ತಿಂಡಿ. ರವಿಕಾನ್ ಏನಾ ನಿನಗೂ ಇಷ್ಟೇ ಸಾಕೇನು? ನನಗೆ ಯಾಕೆ ಕರ್ಮ, ನಾನ್ ಹೋಟೆಲ್ಗೆ ಹೋಗಿ ಮಸಾಲೆ ದೋಸೆ, ಉಪ್ಪಿಟ್ಟು ಎಲ್ಲ ತಿಂತೀನಿ. ಅಪ್ಪಿ ನನಗೂ. ಅಮ್ಮ ಇವ್ ನಮ್ ಹೋಟೆಲ್ ಬಂದ್ಬಿಟ್ಟು ಉಪ್ಪಿಟ್ಟು ಜಾಮೂನ್ ಎಲ್ಲ ತಿಂತಾನಂತೆ. ಅರೇ ನಾನೆಲ್ಲ ಹೇಳ್ದೆ. ಮನೋಜ ಏನೋ ಬಂದಿರೋದ್ ನಿನ್ಗೆ? ಕೈ ಸುದ್ದಿ ಬಾಯಿ ಸುದ್ದಿ ಇಲ್ವೇನೋ ದ್ರಾಬೆ. ಹೋಗಪ್ಪ, ಈ ಲೈಫೇ ಚೆನ್ನಾಗಿಲ್ಲ. ಲೇ ರವಿಕಾನ್. ಮನೋಜ ತಗೊಳಪ್ಪ, ಇನ್ನೊಂದ್ ಸ್ವಲ್ಪ ಬಾದಾಮಿ ಪಿಸ್ತಾ ಎಲ್ಲ ತಿನ್ನು ಬಾ. ನೀವು ತಗೊಳ್ಳಿ, ಇವತ್ ಇದೇ ಕಣೋ ತಿಂಡಿ. ಬಾರ ತಗೊಳ್ಳೋ. ರವಿ ಬಪ್ಪ ನೀನು ತಗೊಳಪ್ಪ. ರಪ್ಪ ತಾರಾ ಒಳ್ಳೆ ತಿಂಡಿ ಕಣಮ್ಮ. ಚೆನ್ನಾಗಿದೆ. ನಿಂಗ್ ಬೇಡವಾ? ನೀವ್ ತಿನ್ನು. ನೀನ್ ತಗೋ, ಯಾಕೆ ಕೂತ್ಬಿಟ್ಟೆ? ಹಲೋ ಸಿಸ್ಟರ್. ಯಾಕೆ ಸಿಸ್ಟರ್ ನಗ್ತಾ ಇದ್ದೀರಾ? ಪ್ರಪೋಸ್ ಮಾಡಿದ್ರಿ ಸಿಸ್ಟರ್ ಅಂತಿದ್ದೀರಾ ಇವಾಗ? ಅವತ್ತು ಬಿತ್ತಲ್ಲ ಸಿಸ್ಟರ್, ಮೆತ್ತಿರೋ ಸೋಫಾ ಮೇಲೆ ಇವತ್ತು ಕೂತ್ಕೊಳಕ್ಕಾಗಲ್ಲ. ಹಂಗ್ ಬಿದ್ದಿದೆ. ನಾನೆಷ್ಟೇ ಡಿಫ್ರೆಂಟ್ ಆಗಿದ್ರು ಡಿಫ್ರೆಂಟ್ ಡೈನಿಂಗ್ ಮುಂದೆ ನಾನೇನು ತೋರ್ಸ್ಕೋಬಾರ್ದು ಅನ್ನೋ ಲೆಸನ್ ಕಲ್ತ್ಕೊಂಡೆ. ಬದುಕೋ ಕಲೆ 90% ಗೊತ್ತಾಗಿದೆ. 100% ಗೊತ್ತಾಗಿದೆ ಸಿಸ್ಟರ್. ಇಲ್ಲ 90% ಅಷ್ಟೇ ಗೊತ್ತಾಗಿರೋದು. ಇನ್ 10% ನಾನಿವಾಗ ಹೇಳೋ ಕೆಲ್ಸನ ನೀನ್ ಹೇಗ್ ಮಾಡ್ತೀಯ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಇದನ್ನ ತಗೊಂಡೋಗಿ ನಿನ್ ಬ್ರೋಗ್ ಗೊತ್ತಾಗ್ದಿರೋ ಹಾಗೆ ಅವ್ರ ರೂಮಲ್ಲಿ ಇರ್ಬೇಕು. ಅಯ್ಯೋ, ಆ ಮನೆಗೆ ನಾನೇ ಸಿಸ್ಟರ್ ಹೋಗಕ್ಕಾಗತ್ತೆ? ಇದನ್ನ ನಿನ್ ಶೋರೂಮ್ ಅಲ್ಲಿ ಕೊಟ್ರು ನಿನ್ ಬ್ರೋಗ್ ಗೊತ್ತಾಗ್ಬಾರ್ದು. ಹಾಕೊಡು. ಇದೆಲ್ಲ ನನ್ ಕೈಲಿ ಆಗಲ್ಲ ಸಿಸ್ಟರ್. ಮನೋಜ್ ಬ್ರೋ ನನ್ನ ತುಂಬಾ ನಂಬಿದ್ದಾರೆ. ಅದಕ್ಕೆ ಇದನ್ನ ನಿನ್ ಕೈಯಲ್ಲೇ ಕೊಡ್ತಿರೋದು. ನಾನ್ ಮಾಡಲ್ಲ ಇಂಥ ಕೆಲ್ಸನೆಲ್ಲ. ಬೇಕಿದ್ರೆ ಹೋಗಿ ಮನೋಜ್ ಬ್ರೋಗ್ ಹೇಳ್ತೀನಿ, ರೋಹಿಣಿ ಹಿಂಗೆಲ್ಲ ಮಾಡ್ತಿದ್ದಾಳೆ ಅಂತ. ನನ್ ಕೈಲಾಗಲ್ಲ, ಬರ್ತೀನಿ ನಾನು. ನಂಬರ್ 40 3ನೇ ಅಡ್ಡ ರಸ್ತೆ, 2nd ಫ್ಲೋರ್, ಜಿಂಕೆ ಪಾರ್ಕ್ ಹತ್ರ ಅಲ್ವಾ ನಿಮ್ ಮನೆ? ಹೌದು. ನಮ್ಮನೆ ಅಡ್ರೆಸ್ ಯಾಕೆ ಹೇಳ್ತಾ ಇದ್ದೀರಾ? ನಾನ್ ಹೇಳೋ ಕೆಲ್ಸ ನೀನ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಮನೆಗೊಂದ್ ಪಾರ್ಸಲ್ ಬರುತ್ತೆ. ಆ ಪಾರ್ಸಲ್ ನಿಮ್ ಮನೇಲಿರೋ ಒಬ್ರನ್ನ ಪಾರ್ಸಲ್ ಮಾಡಿರುತ್ತೆ. ಸಿಸ್ಟರ್, ಯಾವ ಆಂಗಲ್ ಇಂದನೂ ನಿಮ್ ಕಣ್ಣಿಗೆ ನಾನು ಪಾಪ ಅಂತ ಕಾಣಿಸ್ತಾ ಇಲ್ವಾ? ಪಾಪ ಮಾಡೋರ್ ಯಾರ್ ಬಗ್ಗೆನೂ ಅಯ್ಯೋ ಪಾಪ ಅಂತ ಕರುಣೆ ತೋರ್ಸ್ಬಾರ್ದು ಸೀನಾ. ನಾನ್ ಹೇಳದ್ ಕೇಳಿದ್ರೆ ನಿನಗೇನೂ ಆಗಲ್ಲ. ಒಂದ್ ವೇಳೆ ನಾನ್ ಹೇಳಿದ್ ಕೇಳಲಿಲ್ಲ ಅಂದ್ರೆ ಬೇಡ ಮಾಡ್ತೀನಿ. ಇವಾಗ 100% ಬದುಕದ್ ಹೇಗೆ ಅಂತ ಕಲ್ತಿದ್ಯಾ. ತಗೋ, ಇದು ನಿಮ್ ಬ್ರೋ ಎಲ್ಲಿರ್ತಾರೋ ಅಲ್ಲಿರ್ಬೇಕು. ಯಾಕೆ ಇದನ್ನ ಅಂತಾದ್ರೂ ಕೇಳ್ಬೋದಾ? ಶೋರೂಮ್ ಏನಾದ್ರೂ ಲಾಸ್ ಆದ್ರೆ ನಾನು ಬೀದಿಗೆ ಬರ್ತೀನಿ. ನನ್ನ ಗಂಡನ್ನ ನಾನೇ ಬೀದಿ ಪಾಲ್ ಮಾಡಲ್ಲ. ಅವ್ರ ಜೊತೆ ಬದುಕೋದಕ್ ಮಾಡ್ತಿರೋ ಸರ್ಕಸ್ ಇದು. ನೀನು ಹೋಗ್ ನಾನ್ ಹೇಳಿದನ್ ಮಾಡ್. ತಗೋ. ಆಯ್ತು ಸಿಸ್ಟರ್. ಪರವಾಗಿಲ್ಲ ಕಂದ, ಇಷ್ಟು ಬೇಗ ಮನೆಗೆ ಹೊಂದ್ಕೊಂಡ್ಬಿಟ್ಟೆ ಅಲ್ಲ, ಖುಷಿ ಆಯ್ತು.
ನಿನ್ ಬಗ್ಗೆ ಟೀಚರ್ ತುಂಬಾ ಹೇಳಿದ್ದಾರೆ. ನಾನ್ ಇವ್ರ ಮನೆಗ್ ಹೋಗಿ ಸ್ವಲ್ಪ ದಿನ ಆಯ್ತಷ್ಟೇ, ಅವಾಗ್ಲೇ ನನ್ ಬಗ್ಗೆ ಎಲ್ಲಾ ಹೇಳಿದ್ರ. ಟೀಚರು ನಾನು ಬಾಳ ಕ್ಲೋಸ್ ಅಲ್ವಾ ಟೀಚರ್? ಓ, ಅಂದ ಹಾಗೆ ಮೀನನ್ನ ನೀನು ಓವರ್ಟೇಕ್ ಮಾಡ್ತಿದ್ಯಂತೆ ಮನೇಲಿ? ಛೇ, ಹಾಗೆಲ್ಲ ಏನಿಲ್ಲ. ಕೆಲವು ವಿಷಯನ ಸಹಿ ಮಾಡ್ಬೇಕಿತ್ತು, ಮಾಡಿದೀನಿ ಅಷ್ಟೇ. ಕೆಲವೊಂದೆಲ್ಲ ತುಂಬಾನೇ ಬದಲಾಯಿಸಿದಾಳೆ. ಅದೇನೋ ಡ್ಯಾನ್ಸ್ ಏನ್ ತರ ಅದು? ಜಂಬೂದೀಪನ? ಜಂಬೂದೀಪ ಅಲ್ಲ, ಜೂಂಬಾ ಡ್ಯಾನ್ಸ್. ಅದೇ ನನಗೇನಿದ್ರು ಭರತನಾಟ್ಯಂ ಗೊತ್ತು, ಅದ್ ನಿಮಗ್ ಚೆನ್ನಾಗ್ ಗೊತ್ತಲ್ವೇ? ಈ ಜುಬ್ಬಾ ಪೈಜಾಮ ಕಲ್ಟು ಇವೆಲ್ಲ ನಮ್ಗೆ ಗೊತ್ತಾಗಲ್ಲ ಬಿಡಿ. ಅದೇನೋ ಬೆಳಗ್ಗೆನೆ ಕುಣಿಸಿದ್ಲು ಚೆನ್ನಾಗಿ, ಮೈ ಮನ್ಸು ಹಗೂರ ಆಗೋಗಿದೆ. ಪರವಾಗಿಲ್ವೇ? ಕುಣಿಸೋರ್ಗೆ ಕುಡ್ತಾ ಹೇಳ್ಕೊಟ್ಬಿಟ್ಟಿದ್ಯಾ? ಓ, ಅದ್ ಮಾತ್ರನಾ? ತಿನ್ನಕ್ಕೆ ಬಾದಾಮಿ, ಪಿಸ್ತಾ, ಆಮೇಲೆ ಆ ಹಸಿರು ಕಲರ್ ಜ್ಯೂಸು ಎಲ್ಲ ಕೊಟ್ಲು. ಒಳ್ಳೇದು. ಹಸ್ತು ಪ್ರಾಣ ಹೋಗ್ತಿದೆ. ಉಪ್ಪಿಟ್ಟು ಕಾಫಿನೋ ಕೊಡ್ರಿ ವಿಶಾಲು. ಅಯ್ಯೋ. ಆಮೇಲೆ ಏನೂ ಇಲ್ಲ ಬಿಡಿ ಅಮ್ಮ. ಇದೆ ಆ ಮೀನನ್ನ ಅಡಿಗೆ ಮನೆ ತಂಟೆಗೆ ಹೋಗ್ಬೇಡ ಅಂತ ಹೇಳಿದಾಳೆ ಅಲ್ವೇನಮ್ಮ? ಒಂದ್ 4 ದಿನ ಅಷ್ಟೇ ಅಮ್ಮ, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಅವರು ನಮ್ ಜೊತೆ ಹಾಕ್ತಾರೆ. ಕೂಡ್ದಪ್ಪು ಅವಳವಳೆ, ನಾವೇ ಯಾವುದೇ ಕಾರಣಕ್ಕೂ ಅವಳನ್ನ ನಮ್ ಜೊತೆ ಸೇರ್ಸ್ಕೂಡ್ದು. ಹೌದಮ್ಮ, ನಿನ್ಗಿನ್ನು ಆ ಮೀನಲ್ ಬಗ್ಗೆ ಚೆನ್ನಾಗ್ ಗೊತ್ತಿಲ್ಲ, ಸುಮ್ನಿದ್ಬಿಡು. ಅಂದಂಗೆ ಟೀಚರ್, ಕಾಫಿ ಕುಡಿತೀರೋ ಟೀ ಕುಡಿತೀರೋ? ಕಾಫಿ ನೊರೆ ಹಾಲಾಕಿ ಕಾಫಿ ತಂದ್ಕೊಡಿ. ಸರಿ, ಕಾಫಿ ತಗೊಂಬರ್ತೀನಿ. ಅಮ್ಮ, ಹಾಲು ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ, ನಿಮ್ಗೆ ಗ್ರೀನ್ ಟೀ ತರಕ್ ಹೇಳ್ ಬರ್ತೀನಿ. ಸರಿನಮ್ಮ, ನೀನ್ ಹೇಳಿದ್ದೆ ಕರೆಕ್ಟ್. ಅಯ್ಯೋ, ಪಾತ್ರೆಗ್ ಬಂದಿದ್ದು ಲೋಟದ್ವರ್ಗೂ ಬರಕ್ ಬಿಡ್ಲಿಲ್ವಲ್ಲ ಇವಳು. ಏನಾರ ಬೇಕಿತ್ತಮ್ಮ? ಅವ್ರಿಗೆ ಕಾಫಿ ಬೇಡ, ಟೀ ಕೊಡ್ತೀನಿ. ಗ್ರೀನ್ ಟೀ ನೀನ್ ಯಾಕೆ? ನಾನೇನ್ ಕೊಡ್ತೀನಿ. ಬೇಡ. ಯಾಕಮ್ಮ, ನಿಮ್ಮಮ್ಮ ಕುಡಿಯೋ ಗ್ರೀನ್ ಟೀಗೆ ನಾನು ಏನಾದ್ರೂ ಮಿಕ್ಸ್ ಮಾಡ್ಬಿಡ್ತೀನಿ ಅಂತನಾ? ಹಾಗೆಲ್ಲ ಅನುಮಾನ ಪಡೋಳಲ್ಲ ನಾನು, ಆದ್ರೆ ನಾನೇ ಮಾಡ್ತೀನಿ. ದಯಮಾಡ್ಸಿ. ಮೀನಾಗೂ ನಿನ್ಗೂ ಏನ್ ಗಲಾಟೆ? ನನಗೂ ಮೀನಾ ಅವ್ರಿಗೂ ಯಾವುದೇ ಜಗಳ ಮನಸ್ತಾಪ ಇಲ್ಲ. ಮನೆಯವ್ರ ಆರೋಗ್ಯದ ವಿಷಯದಲ್ಲಿ ನಾನೊಂದ್ ಸ್ಟ್ಯಾಂಡ್ ತಗೊಂಡೆ, ಅವರು ಒಂದ್ ಸ್ಟ್ಯಾಂಡ್ ತಗೊಂಡ್ರು. ಅದ್ರ ವಿಷಯವಾಗಿ ಒಂದು ಸಣ್ಣ ಮಾತುಕತೆ ಆಯ್ತು. ಅದು ಏನ್ ದೊಡ್ಡದಲ್ಲ. ಅವ್ರಿಗ್ ಬೇಜಾರಾಗಿರ್ಬೋದು, ನನಗೇನ್ ಬೇಜಾರಾಗಿಲ್ಲಪ್ಪ. ಗ್ರೀನ್ ಟೀ ಪ್ಯಾಕೆಟ್ ಅಲ್ಲಿ ಚೆಲುವೆಗೆ ನಿನ್ನ ಗೋಡಲು ಮಾತುಗಳು. ಲೇ ಮೀನಾ, ಇಲ್ಲಿ ರೆಡಿ ಇಟ್ಟಿದ್ದಲ್ಲ 2 ಸೂಟ್ ಕೇಸು, ಇವೆರಡೇನೆ? ಇದೆ ರೀ, ಎಮರ್ಜೆನ್ಸಿಗಳಿಗೆ ಬಟ್ಟೆನ ತಗೊಂಡಿದೆ. 2 ಬಾತ್ ತುಂಬನಾ? ಎಲ್ರದು ಇದೆ ರೀ. ಅಯ್ಯ, ನಿಮ್ ಬಾಳೆ ಅಲ್ಲ. ಲೇ, ಬೆನ್ನೇನ ಆರೆನ್ಸಿ ಯಾರಡೇನೆ, ಯಾಕೆ ಹಿಂಗ್ ಆಡ್ತೀಯಾ? ಲೇ ಸರ್ಲಿ ಬಿಡೋ, ನಿಂದೇನ ಸಮಸ್ಯೆ? ಅಯ್ಯ, ಮುಳ್ಳೆ ಹೆಂಗಿರಿ ಮುಳ್ಳೆ, ನೊಣವೆನ್ಕೆರೆ ನೊಣವೆ, ಕಾಲ್ಗೆ 1/4 kg ಕಲ್ ಕಟ್ಕೊಂಡ್ ಕೂತಿದ್ಯಲ್ಲೋ, ನಾಗ್ ಸಂಗ್ರದ ನಾಗರಾವೆ. ತರ್ಲಿ ಅಂತ ಜವಾಬ್ದಾರಿನೆಲ್ಲ ಹೆಣ್ಮಕ್ಳ ಮೇಲೆ ಹೊರಿಸ್ತಾ ಇದೀಯಪ್ಪನೆ. ಓ, ಈ ಲೇಪೇ ಚೆನ್ನಾಗಿಲ್ಲಪ್ಪ. ಲೇ ಅಪ್ಪಿ ಸೂರ್ಯ, ನಂದೊಂದ್ ನಾರ್ಮಲ್ ಶರ್ಟು ಫಾರ್ಮಲ್ಸ್ ಪ್ಯಾಂಟು ಅದೊಂದು ಜೊತೆ ಇಟ್ಕೊಂಡ್ಬಿಟ್ರೆ ನಿಂದೇನು ಅಪ್ಪಿ? ಹಂಗ ತಗೊಂಬ. ಲೇ ಮೀನಾ, ಹಂಗೆ ಎಲ್ಲ ನೆಲ ಒರ್ಸಕ್ ಹಾಕ್ಬಿಡ್ತೀನಿ. ಹೋ ಮನೋಜ, ಇಷ್ಟೆಲ್ಲ ಅನ್ನಿಸ್ಕೊಳ್ತಿಯಲ್ಲೋ ನೀನು, ಬುದ್ಧಿ ಇಲ್ವಾ ನಿನ್ಗೆ? ಅಲ್ಲ, ನಿಮ್ ಬಟ್ಟೆ ಒಂದ್ ಕವರಲ್ಲಿ ಹಾಕೊಂಡ್ ಎಕ್ಕೊಂಬರಕೇನೋ ನಿನ್ಗೆ? ನೋ ಮಮ್ಮಿ, ನಿನ್ನೆ ರಾತ್ರಿ ಏನಾಯ್ತು ಗೊತ್ತಾ? ಏನಾಯ್ತು? ನನ್ನ ರಾತ್ರಿ ಎಲ್ಲ ಒಂದೇ ಕನ್ಸು. ಇಡೀ ರಾತ್ರಿ ಒಂದೇ ಕನ್ಸಾ? ಹೂನೋ ಅಪ್ಪಿ. ಹೇಳೋಪ್ನೆ ಏನೋ ಸರಿಯಾಗಿರೋದೇ ಸೋಲ್ತೀಯ, ಹೇಳು. ಮಮ್ಮಿ ಮೀ ಲೇ, ನೀನು ಸೊಲ್ಲಿಲ್ಲ ಅಂತಂದ್ರೆ ಸಕ್ಕರೆ 120 ಕಿಲೋಮೀಟರ್ ಸ್ಪೀಡಲ್ಲಿ ಓಡಾಡ್ಬಿಡ್ತಾರೆ, ಬೋಳು ಸತ್ತಾಗ. ಮಮ್ಮಿ, ರಾತ್ರಿ ನನಗೆ ಒಂದ್ ಕನ್ಸು ಬಂದಿತ್ತು, ಅದ್ರಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಮಾಡ್ಬಿಟ್ಟೆ, ಫುಲ್ಲು ಸ್ಟ್ರೈನ್ ಆಗೋಯ್ತು. ಅದಕ್ಕೆ ಈಗ ರೆಸ್ಟ್ ಮಾಡ್ತಿದ್ದೆ. ಸಖತ್ತಾಗಿದೆ ಇದು. ಕನ್ಸಲ್ ಕೆಲ್ಸ ಮಾಡಿದಕ್ಕೆ ಇವಾಗ ಸುಧಾರಿಸ್ಕೊತಾ ಇದೀರಾ? ಓ ನಮ್ಮಿ, ಕೆಲ್ಸ ತಾನೇ. ಓ, ಲಾಭ ಬಂತು. ಏಯ್, ಕೈ ತುಂಬಾ ದುಡ್ಡು ಅಪ್ಪಿ. ಎಲ್ಲಿ ಕೊಡುವದ್ನ? ಏಯ್ ವಿಕ್ರಮನ್ ಬೇತಾಳ್, ಏನ್ರ ಇದು? ಯಾಕೋ ಬೆಳಿಗ್ಗೆ ಎದ್ದಾಗಿಂದ ಈ ಬಲಗಾಲ್ ಕಿರುಬೇಡ ಸಿಕ್ಕಾಬಿಟ್ಟೆ ನೋವ್ತದೆ ಕಣಪ್ಪಿ. ಅದಕ್ಕೆ ಸುಮ್ನೆ ಯಾಕೆ ರಿಸ್ಕು ಅಂತ. ಅಪ್ಪ, ಈ ಜಾಲಿ ಎಲ್ಲ ವ್ಯಾನಲ್ ಮಾಡ್ಕೊಳ್ಳೋಣ, ಮೊದ್ಲು ಪೂಜೆ ಮಾಡಿ. ಮಾತಾಡ್ ಬಿತ್ತು ತರಕಡಲ್ಲಿ. ನೀನು ಬೇಕು ಅಂತಾನೆ ಕಾಯಿ ಹೊಡೆದಿದ್ಯಾ ಕಣೋ ಸೂರ್ಯ. ಅರಯ್ಯ ಒಳ್ಳೆಡ ಶರ್ಮ, ನೀನ ಇಬ್ರು ಕ್ಯಾಪ್ಟನ್ಸ್, ಒಂದು ಟೀಮ್ ಕಟ್ರಿ ಆಡಕ್. ನಾವು ಮ್ಯಾಚ್ ನ ಗೆಲ್ತೀವಿ ಅನ್ಕೊಂಡಿದ್ದೆ, ಸೋತ್ಬಿಟ್ವಿ. ಮನೆ ಬಿಟ್ಟು ಹೋಗ್ಬೇಡ ಅನ್ಸ್ತಾ ಇದೆ.